ನಿಮಗೆ ಜಾನ್ಸಿನ ತರ ಫೋರ್ ಆರ್ಮ್ಸ್ ಬೇಕು ಅಂದ್ರೆ ಈ ತರ ವರ್ಕೌಟ್ ಮಾಡಿ. ಡೇ ಇನ್ ದ ಲೈಫ್ ಆಫ್ 7 ಫಿಗರ್ ಕಾಂಟೆಂಟ್ ಕ್ರಿಯೇಟರ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್. ಸೊ ಇವತ್ತು ಸಂಡೇ, ಸೊ ಆದ್ರೂ ಸೇಮ್ ಟೈಮಿಂಗ್ ಇದ್ದೆ, ಅರೌಂಡ್ 10:30ಗೆ. ಅದಾದ್ಮೇಲೆ ಅಗೇನ್ ಸ್ಕ್ರಿಪ್ಟಿಂಗ್ ಆಸ್ ಯೂಶುವಲ್. ಆಮೇಲೆ ಕ್ಲೈಂಟ್ಸ್ ಕ್ವೇರೀಸ್ ಎಲ್ಲ ರಿಪ್ಲೈ ಮಾಡಿದೆ. ಆಮೇಲೆ ಟೀಮೇಟ್ಸ್ ಜೊತೆ ಮೀಟಿಂಗ್ ಇತ್ತು. ಸೊ ಅದಾದ್ಮೇಲೆ ಫಸ್ಟ್ ಮೀಲ್ ಆಫ್ ದ ಡೇ. ಸೊ 70 grams ಪ್ರೋಟೀನು, ಆಮೇಲೆ ಕಾರ್ಬ್ಸು, ಫೈಬರ್ಸ್ ಎಲ್ಲ ತಿಂದು. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಪ್ರಾಡಕ್ಟ್ ರಿಸರ್ಚ್ ಮಾಡ್ತೀನಿ ನಾನು. ಅದಾದ್ಮೇಲೆ ಸೇಲ್ಸ್ ಕಾಲು. ಸೊ ಒಂದು 3 ದಿನದಿಂದ ಸೇಲ್ಸ್ ಕಾಲ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ಸುಮಾರು ಸೇಲ್ಸ್ ಕಾಲ್ ರೀಶೆಡ್ಯೂಲ್ ಆಗಿತ್ತು. ಸೊ ನಾನು ಯೂಶಲಿ ಹಾಟ್ ಲೀಡ್ಸ್ನೇ ಸೇಲ್ಸ್ ಕಾಲಲ್ಲಿ ತೊಗೊಳೋದು. ಅಕಸ್ಮಾತ್ ಅವ್ರು ಕೋಲ್ಡ್ ಆಗಿದ್ರೆ ನಾನು ಫ್ರೀ ವಿಡಿಯೋಸ್ ಕಳಿಸ್ಬಿಟ್ಟು ಅವ್ರಿಗೆ ಫಸ್ಟ್ ಎಜುಕೇಟ್ ಮಾಡ್ತೀನಿ. ಸೊ ಅದಾದಮೇಲೆ ನಮ್ಮ ಹೊಸ ಮನೆಗೆ ಹೋಗಿದ್ದೆ. ಸೊ ಅಲ್ಲಿ ಪೇಂಟಿಂಗ್ ಎಲ್ಲ ನಡೀತಿತ್ತು. ಸೊ ಅದನ್ನೆಲ್ಲ ಚೆಕ್ ಮಾಡಿದೆ. ಸೊ ನಾನು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಪೇಂಟಿಂಗು ಆಮೇಲೆ ರಿನೋವೇಟ್ ಮಾಡ್ತಾ ಇದ್ದೀನಿ. ಸೊ ದಟ್ ಐ ಕ್ಯಾನ್ ಶೂಟ್ ಕಂಟೆಂಟ್ ಫ್ರಮ್ ಎವ್ರಿ ಸಿಂಗಲ್ ಆ್ಯಂಗಲ್. ಸೊ ಆಮೇಲೆ ಜಿಮ್ಮು. ಸೊ ಸಂಡೇನೂ ನಾನು ಜಿಮ್ಮಿಗೆ ಹೋಗ್ತೀನಿ. ಸೊ ಒಂದು ಮಸಲ್ಲಿಗೆ 72 hours ಇದ್ದರೆ ಸಾಕು ರಿಕವರ್ ಆಗೋಕ್ಕೆ. ಸೊ ಹಾಗಾಗಿ ಸಂಡೇನೂ ಜಿಮ್ಮಿಗೆ ಹೋಗಬೇಕು. ಸೊ ಇವತ್ತು 4 arm ವರ್ಕೌಟು ಮತ್ತು ಲೋವರ್ ಬ್ಯಾಕಿಗೆ ಹೈಪರ್ ಎಕ್ಸ್ಟೆನ್ಷನ್ನು. ಸೊ ನಿಮಗೆ ಜಾನ್ಸಿನ ಥರ ಆರ್ಮ್ಸ್ ಬೇಕು ಅಂದರೆ ಈ ವರ್ಕೌಟ್ ಮಾಡಿ. ಸೊ 4 armsಗೆ 6 ಸೆಟ್ಟು, ಆಮೇಲೆ ಹೈಪರ್ ಎಕ್ಸ್ಟೆನ್ಷನ್ದು 3 ಸೆಟ್ ಹೊಡೆದು ಸ್ವಲ್ಪ ಕಾರ್ಡಿಯೋ ಜಾಸ್ತಿ ಮಾಡ್ತೀನಿ ನಾನು ಸಂಡೇನೆ. ಆಮೇಲೆ ವೀಡಿಯೋಸ್ ಮಾಡಲ್ಲ ನಾನು ಸಂಡೇ. ಸೊ ಅದಾದಮೇಲೆ ಊಟ ಮಾಡ್ಕೊಂಡು ಸ್ವಲ್ಪ ಬೇಗ ಮಲ್ಕೊಂಡೆ.